ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಪ್ರಪಿತಾ ಮೋಹನ್ ಅಂತ. ಇದುವರೆಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಆದ್ಮೇಲೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಆದ್ಮೇಲೆ ತುಂಬಾ ಶೇರ್ ಮಾಡಿ, ಆಯ್ತಾ? ಆದ್ಮೇಲೆ ಏನಂತ ಹೇಳಿದ್ರೆ, ಇದುವರೆಗೆ ಯಾರೆಲ್ಲ ಅಕೌಂಟ್ಸ್ ಓಪನ್ ಮಾಡ್ಲಿಲ್ಲ ಡಿಮ್ಯಾಟ್ ಅಕೌಂಟ್, ಅವರೆಲ್ಲ ಓಪನ್ ಮಾಡ್ಲಿಕ್ಕೆ ಇದ್ರೆ ಬೇಗದಲ್ಲಿ ಮಾಡಿ ಅಂತ ಹೇಳಿದ್ರೆ, ನಂದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ನಾನು ಹಾಕ್ತಾ ಇರ್ತೇನೆ. ಅದು ವಿಡಿಯೋಸ್ ನೋಡುವಾಗ ನಿಮ್ಮ ಆಚೆ ಇದು ಅಕೌಂಟ್ ಅಲ್ಲಿ ನಿಮ್ದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿರೋ ನಿಮ್ಗೆ ನಿಮ್ದು ಇದು ಇಂಪ್ರೂವ್ ಆಗ್ತದೆ ನಾಲೆಜ್. ಹಾಗೆ ಇದುವರೆಗೆ ಅಕೌಂಟ್ ಓಪನ್ ಮಾಡದವರು ನನ್ನ ಇದಿದೆ, ರೆಫಲ್ ಕೋಡ್ ಇದೆ, ಅದ್ರ ಮುಖಾಂತರನು ನೀವು ಅಕೌಂಟ್ ಓಪನ್ ಮಾಡ್ಬೋದು. ನನ್ನ ರೆಫಲ್ ಕೋಡ್ ಮುಖಾಂತರ ನೀವು ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ಗೆ ದನ್ ಅವರ್ದು ವಿಡಿಯೋಸ್ ಎಲ್ಲ, ನಾನು ದನ್ ಅಕೌಂಟ್ ಇಂದ ಮಾಡ್ತಿದ್ದೇನೆ. ದನ್ ಅವರದ್ದು ವಿಡಿಯೋಸ್ ಎಲ್ಲ ಈಸಿಯಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ, ಮತ್ತೆ ಈಸಿಯಲ್ಲಿ ಅಕೌಂಟ್ ಓಪನ್ ಆಗ್ತದೆ. ನಂದು ರೆಫಲ್ ಕೋಡ್ ಈ ತರ ಇದೆ, ಈ ತರ ಇದೆ ನೋಡಿ. ಇದನ್ನು ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗ್ತಾರೆ, ಅದನ್ನೆಲ್ಲ ನೀವು ಮಾಡ್ತಾ ಹೋಗ್ಬೇಕಾಗ್ತದೆ. ಅದರಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತದೆ, ಆದ್ಮೇಲೆ ನಿಮ್ದು ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಹಾಕಿದ್ದು ಫೋಟೋ ಕೇಳ್ತದೆ, ಫೋಟೋ ತೆಗಿಲಿಕ್ಕೆ ಕೇಳ್ತದೆ. ಒಂದು ಖಾಲಿ ಪೇಪರ್ ಅಲ್ಲಿ ಸಿಗ್ನೇಚರ್ ಹಾಕಿ ಇಡಿ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಹೋಗುವಾಗ. ಆದ್ಮೇಲೆ ನಿಮ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಆದ್ಮೇಲೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ಆಯ್ತಾ? ನಂದು QR ಕೋಡ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ನು ಇದು ರೆಫಲ್ ಕೋಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಅದ್ರ ಮುಖಾಂತರ ಮಾಡ್ಬೋದು. QR ಕೋಡ್ ಮುಖಾಂತರನು ನೀವು ಅಕೌಂಟ್ ಓಪನ್ ಮಾಡ್ಬೋದು. ನಾನು ಮೊದಲನೇದಾಗಿ ಇದು ಸಬ್ಸ್ಕ್ರೈಬ್ ಮಾಡಿದೀರಲ್ಲ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡದಿದ್ರೆ, ಓಕೆ. ನಾನೀಗ ಮೊದಲನೇದಾಗಿ ಡೇ ಟ್ರೇಡಿಂಗ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೇನೆ. ಟ್ರೇಡಿಂಗ್ ಅಂತ ಹೇಳಿದ್ರೆ ಏನು, ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಮತ್ತೆ ಹೇಳ್ತೇನೆ. ಡೇ ಟ್ರೇಡಿಂಗ್ ಅಂತ ಹೇಳಿದ್ರೆ ಇದೊಂದು ಬಿಸ್ನೆಸ್, ಆಯ್ತಾ? ಇದು ಬಿಸ್ನೆಸ್, ಇದು ಗ್ಯಾಂಬ್ಲಿಂಗ್ ಅಲ್ಲ. ಇದು ಒಂದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲದೊಳಗೆ ನಿಮ್ದು ಟ್ರೇಡಿಂಗ್ ಕ್ಲೋಸ್ ಆಗ್ಬೇಕು, ಅದಕ್ಕೆ ಡೇ ಟ್ರೇಡಿಂಗ್ ಅಂತ ಹೇಳ್ತಾರೆ. ಡೇ ಟ್ರೇಡಿಂಗ್ ಸ್ಟಾರ್ಟ್ ಆಗೋದು 9:15 ಇಂದ 3:15 ತನಕ ನಿಮ್ದು ಟ್ರೇಡಿಂಗ್ ಇದೆ. ಆದ್ಮೇಲೆ ಬೇರೆ ಬೇರೆ ಟ್ರೇಡಿಂಗ್ ಎಲ್ಲ ಇದೆ, ಆಯ್ತಾ? ಇದು ಡೇ ಟ್ರೇಡಿಂಗ್, ಇಂಟರ್ ಡೇ ಟ್ರೇಡಿಂಗ್ ಮಾರ್ನಿಂಗ್ 9:15 ಇಂದ 3:15 ತನಕ. 3:15 ಗೆ ನಿಮ್ದು ಕ್ಲೋಸ್ ಆಗ್ಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಚಾರ್ಜಸ್ ಎಲ್ಲ ಜಾಸ್ತಿ ಬೀಳ್ತದೆ. ನೀವು ಅಕೌಂಟ್ ಮೇನ್ ಆಗಿ ನೀವು ಅಕೌಂಟ್ ಓಪನ್ ಮಾಡ್ಬೇಕು ಯಾಕಂತ ಹೇಳಿದಂತ ಹೇಳಿದ್ರೆ, ಸ್ಯಾಟರ್ಡೆ ಇವ್ರದ್ದು ಮೋಕ್ ಟ್ರೇಡಿಂಗ್ ಇರ್ತದೆ. ಎಲ್ಲ ಸ್ಯಾಟರ್ಡೆ ಇರಲ್ಲ, ಒಂದೊಂದು ಸ್ಯಾಟರ್ಡೆ ಇರ್ತದೆ. ಕೆಲವು ಸ್ಯಾಟರ್ಡೆ ಮೋಕ್ ಟ್ರೇಡಿಂಗ್ ಇರಲ್ಲ, ಡೈರೆಕ್ಟ್ ಟ್ರೇಡಿಂಗ್ ಇರ್ತದೆ. ಅದು ನೀವು ನೋಡಿ ಮಾಡ್ಬೇಕಾಯ್ತಾ? ಮೋಕ್ ಟ್ರೇಡಿಂಗ್ ಇರುವಾಗ ನೀವು ಟ್ರೇಡಿಂಗ್ ಪ್ರಾಕ್ಟೀಸ್ ಮಾಡ್ಬೋದು. ಅದರಲ್ಲಿ ನಿಮ್ದು ಹಣ ಹೋದಾಗೆ ಕಾಣ್ತದೆ, ಪ್ರೈಸ್ ಆಕ್ಷನ್ ಆಗ್ತಾ ಇರ್ತದೆ. ನೀವು ಟ್ರೇಡಿಂಗ್ ಪ್ಲೇಸ್ಮೆಂಟ್ ಮಾಡುವಾಗ ನೀವೀಗ ಟ್ರೇಡ್ ತೆಗ್ದಿದ್ದೀರಂತ ತಿಳ್ಕೊಳ್ಳಿ, ಪ್ಲೇಸ್ಮೆಂಟ್ ಮಾಡಿದ್ದೀರಂತ ತಿಳ್ಕೊಳ್ಳಿ, ಪ್ಲೇಸ್ ಆಗಿದೆ ಅಂತ ತಿಳ್ಕೊಳ್ಳಿ ನಿಮ್ದು ಟ್ರೇಡಿಂಗ್. ನಿಮ್ದು ಟ್ರೇಡ್ ಪ್ಲೇಸ್ ಆಗುವಾಗ ಅಲ್ಲಿ ನಿಮ್ದು ಹಣ ಹೋದಾಗೆ ಕಾಣ್ತದೆ, ಆದ್ರೆ ಹಣ ಹೋಗಲ್ಲ. ಅದು ನಿಮ್ಗೆ ಜಸ್ಟ್ ಪ್ರಾಕ್ಟೀಸಿಗೆ ಮೂಗ್ ಟ್ರೇಡಿಂಗ್ ಇಟ್ಟಿರ್ತಾರೆ, ಆಯ್ತಾ? ಆದ್ಮೇಲೆ ಇದು ಯಾವುದೇ ಗ್ಯಾಂಬ್ಲಿಂಗ್ ಅಲ್ಲ, ಆಯ್ತಾ? ಇದು ಗವರ್ಮೆಂಟ್ ಇಂದ ಮಾನ್ಯತೆ ಪಡೆದು ಮಾಡಿರುವ ಒಂದು ಗೌರವಾನ್ವಿತ ಬಿಸ್ನೆಸ್, ಆಯ್ತಾ? ಇದು ಗ್ಯಾಂಬ್ಲಿಂಗ್ ಅಂತ ತಿಳ್ಕೊಳ್ಬೇಡಿ. ಕೆಲವರೆಲ್ಲ ಅದೇ ತರ ತಿಳ್ಕೊಂಡಿರ್ತಾರೆ, ಅದು ಗ್ಯಾಂಬ್ಲಿಂಗ್, ಹಣ ಹೋಗ್ತದಂತ. ನೀವು ಕಲಿಯದೆ ಮಾಡ್ತಿದ್ರೆ ಅದು ಗ್ಯಾಂಬ್ಲಿಂಗ್ ಆಗ್ತದೆ. ನೀವು ಪ್ರೈಸ್ ಆಕ್ಷನ್ ಅನ್ನು ಸರಿಯಾಗಿ ಕಲ್ತು ಮತ್ತೆ ಮಾಡಿ, ಆಯ್ತಾ? ಆವಾಗ ನಿಮ್ಗೆ ಪ್ರಾಫಿಟ್ ಆಗ್ತದೆ ಹೊರತು ಲಾಸ್ ಆಗಲ್ಲ. ನೀವು ಕರೆಕ್ಟ್ ಆಗಿ ಕಲೀರಿ. ಆದ್ಮೇಲೆ ಇದ್ರಲ್ಲಿ ಲಾಭ ಇಂತಿಷ್ಟೇ ಅಂತ ಇರಲ್ಲ, ಅದು ಲಾಭ ನೀವು ಪ್ರೈಸ್ ಆಕ್ಷನ್ ಯಾವ ತರ ಕಲ್ತಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಪ್ರೈಸ್ ಆಕ್ಷನ್, ಪ್ಯಾಟರ್ನ್, ಕ್ಯಾಂಡಲ್ಸ್ ಅದೆಲ್ಲ ಸ್ಟಡಿ ಮಾಡ್ಬೇಕು ನೀವು, ಆವಾಗ ನಿಮ್ಗೆ ಪ್ರಾಫಿಟ್ ಆಗ್ತದೆ. ಮತ್ತೆ ನಾನು ಮೊದಲ 2 ವಿಡಿಯೋದಲ್ಲಿ ನಾನು ಚಾರ್ಟ್ ಮೂವ್ಮೆಂಟ್ ಹೇಗೆ ಮಾಡುದಂತಾನು ಹೇಳಿಕೊಟ್ಟಿದ್ದೇನೆ. ಅದು ನೀವು ಡೈಲಿ 2 minutes ಮಾಡ್ಬೇಕು, ಆವಾಗ ನಿಮಗೆ ಟ್ರೇಡಿಂಗ್ ನೀವು ಟ್ರೇಡ್ ತೆಗೆಯುವಾಗ ಉಂಟಲ್ಲ, ಆವಾಗ ನಿಮಗೆ ಚಾರ್ಟ್ ಎಲ್ಲಿ ಇದೆ ಅಂತ ಕೀ ಹುಡುಕುವ ಇದಿರ್ಬಾರ್ದು. ಡೈರೆಕ್ಟ್ ಆಗಿ ನಿಮಗೆ ಗೊತ್ತಿರ್ಬೇಕು ಎಲ್ಲಿ ಯಾವ ಕೀ ಇದೆ ಅಂತ, ಆಯ್ತಾ? ಎಕ್ಸಿಟ್ ಎಲ್ಲಿ ಆಗುದು, ಪ್ಲೇಸ್ ಬೈ ಎಲ್ಲಿ ಮಾಡುದು, ಸೆಲ್ ಎಲ್ಲಿ ಮಾಡುದು, ಅದೆಲ್ಲ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಅದು ಗೊತ್ತಿಲ್ಲದೆ ನೀವು ಟ್ರೇಡಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಕುತ್ಕೊಂಡ್ರೆ ಉಂಟಲ್ಲ, ಪ್ರೈಸ್ ಆಕ್ಷನ್ ಎಲ್ಲ ಗೊತ್ತಿರ್ತದೆ, ಕೀ ಎಲ್ಲಿ ಇರ್ತದಂತ ಗೊತ್ತಿರಲ್ಲ. ಎಲ್ಲಿ ಬೈ ಮಾಡ್ಬೇಕು, ಎಲ್ಲಿ ಸೆಲ್ ಮಾಡ್ಬೇಕು, ಎಲ್ಲಿ ಎಕ್ಸಿಟ್ ಆಗ್ಬೇಕು, ಇದೆಲ್ಲ ಗೊತ್ತಿಲ್ಲದಿದ್ರೆ ನಿಮಗೆ ಕಷ್ಟ ಆಗ್ತದೆ ಟ್ರೇಡಿಂಗ್ ಮಾಡುವಾಗ.
ಲಾಸ್ ಗೆ ಕನ್ವರ್ಟ್ ಆಗ್ತದೆ. ನೀವು ಪ್ರಾಫಿಟ್ ಅಲ್ಲಿ ಲಾಸ್ ಗೆ ಕನ್ವರ್ಟ್ ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ಹಾಗೆ ಆಗಿದೆ, ಅದಕ್ಕೆ ನಾನು ಹೇಳ್ತಿದ್ದೇನೆ ನಿಮಗೆ. ಇದು ಇದು ಅಕೌಂಟ್ ಓಪನ್ ಮಾಡಿ ಮತ್ತೆ ಟ್ರೇಡಿಂಗ್ ಅದು ಚಾರ್ಟ್ ಮೂವ್ಮೆಂಟ್ ಮಾಡೋದು ಕಲ್ತು ಆದ್ಮೇಲೆ ಇದು ನೆಕ್ಸ್ಟ್ ಕ್ಲಾಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ. ನಂದು ಅದು ಮೊದಲ 2 ವಿಡಿಯೋದಲ್ಲಿ ಇದೆ, ಆಯ್ತಾ. ಆದ್ಮೇಲೆ ಇದ್ರಲ್ಲಿ ನೀವು ಎಷ್ಟು ಬೇಕಾದ್ರೂ ಹಣ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ದು ಸೈಕಾಲಜಿ ಮೇಲೆ ಡಿಪೆಂಡ್ ಆಗಿರ್ತದೆ, ಆಯ್ತಾ. ನೀವು ಕೂಲ್ ಆಗಿದ್ದು ಯಾವುದೇ ಟೆನ್ಷನ್ ಇಲ್ಲದೆ ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಆಗ್ಬೋದು. ಟೆನ್ಷನ್ ಎಲ್ಲ ಹಿಡ್ಕೊಂಡು ಟ್ರೇಡಿಂಗ್ ಮಾಡುವಾಗೆ ಎಲ್ಲ ಟ್ರೇಡಿಂಗ್ ಮಾಡಿದ್ರೆ ಅಲ್ಲಿ ಲಾಸೇ ಜಾಸ್ತಿ ಆಗ್ತದೆ. ಆದ್ಮೇಲೆ ಇದ್ರಲ್ಲಿ ಇದು ಸಣ್ಣದಾಗಿ ಸ್ಟಾರ್ಟ್ ಮಾಡುದು, ದೊಡ್ಡ ಮಟ್ಟಿಗೆ ತಕೊಂಡು ಹೋಗುದು ಅಂತ ಹೇಳಿದ್ರೆ ನಾನೀಗ ಒಂದು 5,000 10,000 ಹೀಗೆ ನಾನು ಅಮೌಂಟ್ ಹಾಕಿ ಸ್ಟಾರ್ಟ್ ಮಾಡ್ತೇನೆ ಅಂತ ತಿಳ್ಕೊಳ್ಳಿ. ಅದನ್ನು ನಮ್ಮ ಟಾರ್ಗೆಟ್ಗೆ 2 lakh 3 lakh 5 lakh ಹೀಗೆ ಮೇಲೆ 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 ತಗೊಂಡು ಹೋಗುದು, ಆ ತರ. ಇದು ನಾನು ಇಂಟರ್ ಡೇ ಬಗ್ಗೆ ಹೇಳ್ತಿದ್ದೇನೆ. ಸ್ಟಾಕ್ ಅಲ್ಲಿ ಸಹ ಹಾಗೆ, ಕೆಲವರು ಸ್ಟಾಕ್ ಅನ್ನು ತೆಗೆದು ಹೋಲ್ಡಿಂಗ್ ಅಲ್ಲಿ ಇಟ್ಟಿರ್ತಾರೆ. 1 week 2 week 2 month 1 year ಹೀಗೆ ಲಾಂಗ್ ಟೈಮ್ ಸಹ ಇಡುವವರು ಇದ್ದಾರೆ. ಸ್ಟಾಕ್ ಅನ್ನು ತೆಗೆದು ಲಾಂಗ್ ಟೈಮಿಗೆ ಇಡಬಹುದು. ಅದು ನನ್ನ ಸ್ಟಾಕ್ ಹೇಗೆ ತೆಗೆಯುವುದಂತ, ಹೋಲ್ಡಿಂಗ್ ಅಲ್ಲಿ ಇಡ್ಲಿಕ್ಕೆ ಸ್ಟಾಕ್ಸ್ ಹೇಗೆ ತೆಗೆಯುವುದಂತ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ, ಅದನ್ನು ನೋಡಿ, ಆಯ್ತಾ. ಅದು ನಿಮ್ಗೆ ಸ್ಟಾಕ್ಸ್ ಎಲ್ಲ ತೆಗೆದು ನಿಮ್ದು ಸ್ಟಾಕ್ಸ್ ಎಲ್ಲ ತೆಗೆದು ಅದರಲ್ಲಿ ಹೋಲ್ಡಿಂಗ್ ಅಲ್ಲಿ ಯಾವ ತರ ಇಡ್ಬೋದು ಅದು ಸ್ಟೆಪ್ಸ್ ನಿಮಗೆ ಗೊತ್ತಾಗ್ತದೆ. ಕೆಲವರಿಗೆ ಸ್ಟಾಕ್ಸ್ ತೆಗಿತಾರೆ, ಅಲ್ಲಿ ಹೇಗೆ ತೆಗೆಯುವುದು ಅಂತ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಅಲ್ವಾ. ಅದಕ್ಕೆ ಆದ್ಮೇಲೆ ನಾನು ಜಾಸ್ತಿಯಾಗಿ ಟ್ರೇಡಿಂಗ್, ನಾನು ಇಂಟರ್ ಡೇ ಬಗ್ಗೆ ಹೇಳ್ತಿದ್ದೀನಿ ಈಗ. ಇಂಟರ್ ಡೇ ಟ್ರೇಡಿಂಗ್ ನಾನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ, ಪಿನ್ ನಿಫ್ಟಿ, ಸೆನ್ಸೆಕ್ಸ್ ಇದ್ರಲ್ಲೆಲ್ಲ ಮಾಡ್ತೇನೆ ನಾನು. ಓಕೆ. ಸ್ಟಾಕ್ಸ್ ಅಲ್ಲಿ ನಾನು ಕಮ್ಮಿ ಮಾಡುದು. ಸ್ಟಾಕ್ಸ್ ಅಲ್ಲಿ ಸಹ ಇಂಟರ್ ಡೇ ಮಾಡ್ಬೋದು. ಸ್ಟಾಕ್ಸ್ ಅಲ್ಲಿ ಹೆಚ್ಚಿನವರು ಹೋಲ್ಡಿಂಗಿಗೆ ಇಡುದು ಜಾಸ್ತಿ. ಇಂಟರ್ ಡೇ ಮಾಡ್ತಾರೆ, ಕೆಲವರು ಮಾಡ್ತಾರೆ. ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ಟಾಕ್ಸ್ ಅಲ್ಲೇ ಇದ್ ಮಾಡ್ತಾರೆ, ಯಾಕಂತ ಹೇಳಿದ್ರೆ ಅದು ಪ್ರೈಸ್ ಆಕ್ಷನ್ ಸ್ವಲ್ಪ ಸ್ಲೋ ಆಗಿ ಮೂವ್ಮೆಂಟ್ ಆಗ್ತದೆ. ಆಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಟ್ರೇಡಿಂಗ್ ಮಾಡುವವರು ಸ್ಟಾಕ್ಸ್ ಅಲ್ಲಿ ಮಾಡಿದ್ರೆ ಅವರಿಗೆ ಅಷ್ಟು ಇದು ಪ್ರಾಬ್ಲಮ್ ಆಗಲ್ಲ. ಯಾಕಂತ ಹೇಳಿದ್ರೆ ಅದು ಪ್ರೈಸ್ ಆಕ್ಷನ್ ಸ್ಲೋ ಅಲ್ಲಿ ಮೂವ್ ಆಗ್ತದಲ್ಲ, ನಿಮ್ಗೆ ಎಕ್ಸಿಟ್ ಆಗ್ಲಿಕ್ಕೆ ಅದಕ್ಕೆಲ್ಲ ಟೈಮ್ ಸಿಗ್ತದೆ. ಅಲ್ಲಿ ಇಂಡೆಕ್ಸ್ ಅಲ್ಲಿ ನಿಮ್ಗೆ ಟೈಮ್ ಸಿಗಲ್ಲ. ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತದೆ, ಫಾಸ್ಟ್ ಆಗಿ ರಿವರ್ಸ್ ಆಗ್ತದೆ. ಆವಾಗ ನೀವು ಕಷ್ಟ ಆಗ್ತದೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇದ್ರಲ್ಲಿ ಸ್ಟಾಕ್ಸ್ ಅಲ್ಲಿ ಒಂದು 100 ಸ್ಟಾಕ್ಸ್ ಹೀಗೆ ಇಂಟರ್ ಡೇ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಒಳ್ಳೇದು. ಇಂಟರ್ ಡೇ ಟ್ರೇಡಿಂಗ್ ಮಾಡುವಾಗ ಅಲ್ಲಿ ನೀವು ಟ್ರೇಡಿಂಗ್ ಅಂತಾನೆ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇನ್ವೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಾರ್ದು. ಇನ್ವೆಸ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ಹೋಲ್ಡಿಂಗಿಗೆ ಹೋಗ್ತದೆ, ಆಯ್ತಾ. ನೀವು ಇವತ್ತೇ ಕ್ಲೋಸ್ ಸ್ಟಾಕ್ಸ್ ಅಲ್ಲಿ ಆಡುವಾಗ ಇವತ್ತೇ ಕ್ಲೋಸ್ ಮಾಡುದಿದ್ರೆ ನೀವು ಟ್ರೇಡಿಂಗ್ ಅಂತಲೇ ತೆಗಿಬೇಕು, ಇನ್ವೆಸ್ಟ್ ಅಂತ ತೆಗಿಬಾರ್ದು. ಇನ್ವೆಸ್ಟ್ ಅಂತ ನೀವು ಯಾವುದೇ ಕೊಟ್ರು ಅಲ್ಲಿ ಅದು ಹೋಲ್ಡಿಂಗಿಗೆ ಹೋಗ್ತದೆ ಅಂತ ಹೇಳಿದ್ರೆ ಲಾಂಗ್ ಟೈಮ್. ಓಕೆ. ಆದ್ಮೇಲೆ ಇದು ಪ್ರೈಸ್ ಆಕ್ಷನ್ ಡಿಸೈಡ್ ಮಾಡುದು ಅದು ನಿಮ್ಮ ಸೈಕಾಲಜಿ ಮೇಲೆ ಇದೆ, ಆಯ್ತಾ. ಪ್ರತಿಯೊಂದು ಟ್ರೇಡ್ ತೆಗೆಯುವಾಗ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಸಹ ಬೈಯರ್ಸ್ ಸಹ ಇರ್ತಾರೆ, ಸೆಲ್ಲರ್ಸ್ ಸಹ ಇರ್ತಾರೆ. ನೆಕ್ಸ್ಟ್ ನಾನು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಹೇಳ್ತೇನೆ. ಓಕೆ. ನೆಕ್ಸ್ಟ್ ಇದು ಮಾರಿಬ್ಯೂಸ್ ಕ್ಯಾಂಡಲ್ಸ್ ಅಂತ, ಇದರಲ್ಲಿ ಬೇರಿಶ್ ಮತ್ತೆ ಬುಲ್ಲಿಶ್ ಕ್ಯಾಂಡಲ್ಸ್ ಇದೆ. ಆದ್ಮೇಲೆ ಇದು ಪಿನ್ ಬಾರ್ ಕ್ಯಾಂಡಲ್ ಅಂತ, ಇದರಲ್ಲಿ ಸಹ ಬೇರಿಶ್ ಮತ್ತೆ ಬುಲ್ಲಿಶ್ ಕ್ಯಾಂಡಲ್ ಇದೆ. ಕ್ಯಾಂಡಲ್ಸ್ ಎರಡೇ ಇರುದು, ಬೇರಿಶ್ ಮತ್ತೆ ಬುಲ್ಲಿಶ್. ಅದಕ್ಕೆ ಬೇರೆ ಬೇರೆ ಹೆಸರಿದೆ, ಪಿನ್ ಬಾರ್, ಮಾರಿಬ್ಯೂಸ್ ಹೀಗೆ ಬೇರೆ ಬೇರೆ ಹೆಸರಿದೆ, ಆಯ್ತಾ. ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ. ಮಾರಿಬ್ಯೂಸ್ ಅಂತ ಹೇಳಿದ್ರೆ ಏನು, ಪಿನ್ ಬಾರ್ ಅಂತ ಹೇಳಿದ್ರೆ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಆಯ್ತಾ. ನೆಕ್ಸ್ಟ್ ನೀವು ಚಾರ್ಟಿಗೆ ಬನ್ನಿ. ಚಾರ್ಟ್ ಅಲ್ಲಿ ನಾನು ಮಾರಿಬ್ಯೂಸ್ ಬಗ್ಗೆ ಹೇಳ್ತೇನೆ. ಮಾರಿಬ್ಯೂಸ್ ಕ್ಯಾಂಡಲ್ ಇದು ಮಾರಿಬ್ಯೂಸ್ ಕ್ಯಾಂಡಲ್ ಅಲ್ಲಿ ಬೇರಿಶ್ ಕ್ಯಾಂಡಲ್ ಮತ್ತೆ ಬುಲ್ಲಿಶ್ ಕ್ಯಾಂಡಲ್. ಬೇರಿಶ್ ಮತ್ತೆ ಬುಲ್ಲಿಶ್ ಕ್ಯಾಂಡಲ್, ಆಯ್ತಾ. ಇದಕ್ಕೆ ಕಲರ್ ಹಾಕ್ಬೇಕು.
ಇದರಲ್ಲಿ ಇದು ಬೇರಿಶ್, ಇದು ಬುಲ್ಲಿಶ್. ಇದರಲ್ಲಿ ಇದಕ್ಕೆ ಮಾರಿಬೋಸ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಇದರಲ್ಲಿ ಓಪನ್ ಎಲ್ಲಿ ಆಗ್ತದೆ? ಓಪನ್ ಮಾರ್ಕೆಟ್ ಓಪನ್ ಎಲ್ಲಿ ಆಗ್ತದೆ? ಇಲ್ಲಿ ಸ್ಟಾರ್ಟ್ ಆಗ್ತದೆ ಓಪನ್, ಇಲ್ಲಿ ಸಾರಿ ಇಲ್ಲಿ 1 ಮಿನಿಟ್. ಇದರಲ್ಲಿ ಏನಾಗ್ತದೆ ಗೊತ್ತಾ, ಇದು ಬೇರೆ ಬುಲ್ಲಿಶ್ ಕ್ಯಾಂಡಲ್, ಇದು ಬೇರಿಶ್ ಕ್ಯಾಂಡಲ್. ಬುಲ್ಲಿಶ್ ಅಲ್ಲಿ ಬೈಯರ್ಸ್ ಆಕ್ಟಿವ್ ಇರ್ತಾರೆ, ಬೇರಿಶ್ ಅಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಇರ್ತಾರೆ. ಬುಲ್ಲಿಶ್ ಅಲ್ಲಿ ಬೈಯರ್ಸ್ ಎಲ್ಲಿ ಎಂಟ್ರಿ ಆಗ್ತಾರೆ? ಇದು ಎಲ್ಲಿ ಓಪನ್ ಆಗ್ತದೆ? ಇಲ್ಲಿ ಓಪನ್ ಆಗ್ತದೆ, ಇಲ್ಲಿ ಕ್ಲೋಸ್ ಆಗ್ತದೆ. ಆಯ್ತಾ, ಇಲ್ಲಿ ಕ್ಲೋಸ್ ಆಗ್ತದೆ, ಇಲ್ಲಿ ಬುಲ್ಲಿಶ್ ಆಕ್ಟಿವ್ ಆಗ್ತಾರೆ. ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಸಹ ಸೆಲ್ಲರ್ಸ್ ಸಹ ಇರ್ತಾರೆ. ಸೆಲ್ಲರ್ಸ್ ಅಂತ ಹೇಳಿದ್ರೆ ಬೇರಿಶ್. ಇಲ್ಲಿ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಸಹ ಸೆಲ್ಲರ್ಸ್ ಇರ್ತಾರೆ. ಇದರಲ್ಲಿ ಏನಾಗ್ತದೆ? ಫೈಟ್ ಆಗ್ತಾ ಇರ್ತದೆ. ಫೈಟ್ ಆಗಿ ಇದರಲ್ಲಿ ಸ್ಟ್ರಾಂಗ್ ಬೈಯರ್ಸ್ ಇದ್ದಾರೆ. ಹಾಗಾಗಿ ಇಲ್ಲಿ ಏನ್ ಮಾಡ್ತದೆ? ಬೈಯರ್ಸ್ ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಅನ್ನು ಪ್ರೈಸ್ ಆಕ್ಷನ್ ಅನ್ನು ತಗೊಂಡ್ ಬರ್ತಾರೆ ಇವರು, ಸೆಲ್ಲರ್ಸ್ ಇಂದ ಫೈಟ್ ಮಾಡಿ. ಆಯ್ತಾ, ಇದು ಫುಲ್ ಕ್ಯಾಂಡಲ್ ಆಗಿರ್ತದೆ. ಇದು ಫುಲ್ ಕ್ಯಾಂಡಲ್ ಆಗೋದಕ್ಕೆ ಮಾರಿಬಲ್ಸ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಮ್ಮೆ ಸಣ್ಣ ವಿಗ್ ಆಗ್ತದೆ. ವಿಗ್ ಬಂದ್ರೆ ಅಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗಿದ್ದಾರೆ ಅಂತ ಅರ್ಥ. ಆಯ್ತಾ, ಇಲ್ಲಿ ಒಂದು ವೇಳೆ ಸಣ್ಣ ವಿಗ್ ಬಂದ್ರೆ ಅಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗಿದ್ದಾರೆ ಅಂತ ಅರ್ಥ. ಆದ್ರೂ ಇಲ್ಲಿ ಸ್ಟ್ರಾಂಗ್ ಆಗಿ ಇರುವುದು ಯಾರು? ಬೈಯರ್ಸ್. ನೆಕ್ಸ್ಟ್ ಇದು ಬೇರಿಶ್ ಕ್ಯಾಂಡಲ್, ಬೇರಿಶ್ ಮಾರಿಬಲ್ಸ್ ಕ್ಯಾಂಡಲ್. ಇದು ಹೇಗಿರ್ತದೆ ಅಂತ ಹೇಳಿದ್ರೆ, ಬೇರಿಶ್ ಮಾರಿಬಲ್ಸ್ ಕ್ಯಾಂಡಲ್ ಅಲ್ಲಿ ಇಲ್ಲಿ ಓಪನ್ ಇಲ್ಲಿ ಆಕ್ಟಿವ್ ಆಗ್ತಾರೆ ಬೇರಿಶ್ ಸೆಲ್ಲರ್ಸ್ ಇಲ್ಲಿ ಎಂಟ್ರಿ ಆದವರು ಇಲ್ಲಿ ಓಪನ್ ಆಗ್ತದೆ. ಇದು ಓಪನ್ ಪ್ಲೇಸ್. ಇಲ್ಲಿ ಓಪನ್ ಆದದ್ದು ಇಲ್ಲಿ ಕ್ಲೋಸ್ ಆಗ್ತದೆ. ಇಲ್ಲಿ ಬುಲ್ಲಿಶ್ ಅಲ್ಲಿ ಇಲ್ಲಿ ಓಪನ್ ಆಗ್ತದೆ, ಇಲ್ಲಿ ಕ್ಲೋಸ್ ಆಗ್ತದೆ. ಬೇರಿಶ್ ಅಲ್ಲಿ ಮೇಲೆ ಇಲ್ಲಿ ಓಪನ್ ಆಗ್ತದೆ, ಇಲ್ಲಿ ಕ್ಲೋಸ್ ಆಗ್ತದೆ. ಬೇರಿಶ್ ಕ್ಯಾಂಡಲ್ ಹೇಗೆ ಆಗ್ತದೆ ಹೇಳಿ? ಈಗ ಬೈ ಮಾಡಿರ್ತಾರೆ, ಬೈ ಮಾಡುವವರು ಏನಾಗ್ತಾರೆ? ಎಂಟ್ರಿಗೆ ಆಗ್ತದೆ ಅವರಿಗೆ. ಈಗ ಮಾರ್ಕೆಟ್ ಕೆಳಗೆ ಹೋಗ್ತದೆ ಅಂತ ಹೇಳಿ ಅವರೆಲ್ಲ ಸೆಲ್ ಮಾಡಿ ಬಿಡ್ತಾರೆ. ಒಮ್ಮೆಲೆ ಸೆಲ್ ಮಾಡುವಾಗ ಆಗ ಏನಾಗ್ತದೆ? ಎಲ್ಲ ಒಮ್ಮೆಲೆ ಸೆಲ್ ಮಾಡುವಾಗ ಆವಾಗ ಮಾರಿಬಲ್ಸ್ ಕ್ಯಾಂಡಲ್ ಕ್ರಿಯೇಟ್ ಆಗ್ತದೆ ಅಲ್ಲಿ. ಇಲ್ಲಿ ಸೆಲ್ಲರ್ಸ್ ಬಂದಿರ್ತಾರೆ, ಎಂಟ್ರಿ ಆಗಿರ್ತಾರೆ. ಇಲ್ಲಿ ಎಂಟ್ರಿ ಆದವರು ಯಾರು? ಬೈಯರ್ಸ್ ಒಟ್ಟಿಗೆ ಫೈಟ್ ಮಾಡಿ 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 ಇಲ್ಲಿ ತನಕ ಬಂದಿರ್ತಾರೆ. ಫುಲ್ ಕ್ಯಾಂಡಲ್ ಮಾಡ್ತಾರೆ. ಫುಲ್ ಕ್ಯಾಂಡಲ್ ಪ್ರೈಸ್ ಆಕ್ಷನ್ ಆಗ್ತದೆ. ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ ಇಂಥ ಕ್ಯಾಂಡಲ್ ಅಲ್ಲಿ. ಇಲ್ಲಿ ತನಕ ಬಂದಿರ್ತಾರೆ. ಇದಕ್ಕೆ ಬೇರಿಶ್ ಮಾರಿಬಲ್ಸ್ ಅಂತ ಹೇಳ್ತಾರೆ, ಇದಕ್ಕೆ ಬುಲ್ಲಿಶ್ ಮಾರಿಬಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಇರ್ತಾರೆ, ಇಲ್ಲಿ ಬೈಯರ್ಸ್ ಆಕ್ಟಿವ್ ಇರ್ತಾರೆ. ಇಷ್ಟೇ. ಇದು ಮಾರಿಬಲ್ಸ್ ಕ್ಯಾಂಡಲ್ ಆಯ್ತು. ಆಯ್ತಾ, ನೆಕ್ಸ್ಟ್ ಕ್ಯಾಂಡಲ್. ನೆಕ್ಸ್ಟ್ ನಾನು ಪಿನ್ ಬಾರ್ ಕ್ಯಾಂಡಲ್ ಹೇಳ್ತಿದ್ದೇನೆ. ಪಿನ್ ಬಾರ್ ಕ್ಯಾಂಡಲ್ ಇದು ಪಿನ್ ಬಾರ್ ಕ್ಯಾಂಡಲ್. ಆಯ್ತಾ, ನಾನು ಡ್ರಾ ಮಾಡಿ ತೋರಿಸ್ತಿದ್ದೇನೆ. ಇದ್ರಲ್ಲಿ ಪಿನ್ ಬಾರ್ ಕ್ಯಾಂಡಲ್ ಅಲ್ಲಿ ಇಲ್ಲಿ ಬೈಯರ್ಸ್ ಇಲ್ಲಿ ಬಂದಿರ್ತಾರೆ. ಬೈಯರ್ಸ್ ಇಲ್ಲಿ ಬಂದವರು ಇಲ್ಲಿ ತನಕ ಫೈಟ್ ಮಾಡಿ, ಯಾರಿಂದ? ಸೆಲ್ಲರ್ಸ್ ಇಂದ ಫೈಟ್ ಮಾಡಿ 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 ಇಲ್ಲಿ ತನಕ ಪ್ರೈಸ್ ಆಕ್ಷನ್ ತಗೊಂಡ್ ಬಂದಿರ್ತಾರೆ. ಆದ್ರೆ ಸೆಲ್ಲರ್ಸ್ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ. ಇಲ್ಲಿ ಸೆಲ್ಲರ್ಸ್ ಸ್ಟ್ರಾಂಗ್ ಇರ್ತಾರೆ. ಸೆಲ್ಲರ್ಸ್ ಏನ್ ಮಾಡ್ತಾರೆ? ಬೈಯರ್ಸ್ ಇಂದ ಫೈಟ್ ಮಾಡಿ 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 ಮಾರ್ಕೆಟ್ ಅನ್ನು ಕೆಳಗೆ ತಗೊಂಡ್ ಬರ್ತಾರೆ. ಮಾರ್ಕೆಟ್ ಅನ್ನು ಕೆಳಗೆ ತಗೊಂಡ್ ಬರ್ತಾರೆ. ಯಾರು? ಸೆಲ್ಲರ್ಸ್. ಬೈಯರ್ಸ್ ಇಲ್ಲಿ ಎಂಟ್ರಿ ಆದವರು ಇಲ್ಲಿ ತನಕ ಮಾರ್ಕೆಟ್ ಅನ್ನು ತಗೊಂಡ್ ಬರ್ತಾರೆ.
ಇದು ನಾನು ರಾಂಗ್ ಹಾಕಿದ್ದೇನೆ ಕ್ಯಾಂಡಲ್ಸ್. ಇದು ಕೆಳಗೆ ಬರ್ಬೇಕಾಯ್ತಾ. 1 minute. ಇದು ಮತ್ತೆ ಇದು ಆಯ್ತಾ. ಇದು ಸೆಲ್ಲರ್ಸ್, ಇದು ಬೈಯರ್ಸ್. ಇದು ಮಾರಿಬೂಸ್ ಕ್ಯಾಂಡಲ್ ಅಂತ ಸಾರಿ, ಇದಕ್ಕೆ ಪಿನ್ ಬಾರ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಇದು ಎರಡು ಮಾರಿಬೂಸ್ ಕ್ಯಾಂಡಲ್ ಗೊತ್ತಾಯ್ತಲ್ಲ. ಇದು ಬೇರಿಶ್ ಮಾರಿಬೂಸ್, ಇದು ಬುಲ್ಲಿಶ್ ಮಾರಿಬೂಸ್. ಇದು ಎರಡು ಕ್ಯಾಂಡಲ್. ಪಿನ್ ಬಾರ್ ಕ್ಯಾಂಡಲ್ಸ್ ಹೇಗಿರ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಇಲ್ಲಿ ಬೈಯರ್ಸ್ ಆಕ್ಟಿವ್ ಆಗ್ತಾರೆ. ಇಲ್ಲಿ ಬೈಯರ್ಸ್ ಇಲ್ಲಿಂದ ಇಲ್ಲಿ ತನಕ ಮಾರ್ಕೆಟ್ ಅಂತ ತಗೊಂಡು ಬರ್ತಾರೆ. ಆದ್ರೆ ಅಲ್ಲಿ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಬೈಯರ್ಸ್ ಗೆ ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ. ಅವ್ರೇನ್ ಮಾಡ್ತಾರೆ, ಪ್ರೈಸ್ ಆಕ್ಷನ್ ಅನ್ನು ಫೈಟ್ ಮಾಡಿ ಕೆಳಗೆ ತಗೊಂಡು ಬರ್ತಾರೆ, ತುಂಬಾ ಕೆಳಗೆ ತಗೊಂಡು ಬರ್ತಾರೆ. ಇಲ್ಲಿ 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 ಎಂಟ್ರಿ, ಇಲ್ಲಿ ಸೆಲ್ಲರ್ಸ್ ಇಲ್ಲಿಂದ ಫೈಟ್ ಮಾಡಿ 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 ಇಲ್ಲಿ ತನಕ ತಗೊಂಡು ಬರ್ತಾರೆ. ಇದು ಕ್ಯಾಂಡಲ್ ಅದು ಬಾಡಿ. ಇದಕ್ಕೆ ವಿಕ್ ಅಂತ ಹೇಳ್ತಾರೆ. ಇದಕ್ಕೆ ಇದು ಲೈನ್ ಬಂದಿದೆಲ್ಲ, ಇದು ವಿಕ್. ಇದು ಸೆಲ್ಲರ್ಸ್ ಫೈಟ್ ಮಾಡಿ ಬೈಯರ್ಸ್ ಅನ್ನು ಸೋಲಿಸಿ ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ. ಸೆಲ್ಲರ್ಸ್ ಮೇಲೆ ಇರುದು ಯಾವಾಗ್ಲೂ, ಬೈಯರ್ಸ್ ಕೆಳಗೆ ಇರುದು. ಕೆಳಗಿಂದ ಮೇಲೆ ತನಕ ತಗೊಂಡೋಗಿದ್ದಾರೆ ಬೈಯರ್ಸ್. ಸೆಲ್ಲರ್ಸ್ ಏನ್ ಮಾಡಿದ್ದಾರೆ, ಅದನ್ನು ತಡೆದು ಅವರಿಂದ ಫೈಟ್ ಮಾಡಿ ಪ್ರೈಸ್ ಆಕ್ಷನ್ ಅನ್ನು ಕೆಳಗೆ ತಗೊಂಡು ಬಂದಿದ್ದಾರೆ. ಇಲ್ಲಿ ಯಾರು ವಿನ್ ಆಗಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ವಿನ್ ಆಗಿದ್ದಾರೆ. ಇದ್ರಲ್ಲಿ ಸಹ ಹಾಗೆ, ಇದ್ರಲ್ಲಿ ಬೈಯರ್ಸ್ ಇದರಲ್ಲಿ ಸೆಲ್ಲರ್ಸ್ ಎಂಟ್ರಿ ಆಗುದು ಇಲ್ಲಿ ಮೇಲಿಂದ ಮೇಲೆ. ಇಲ್ಲಿ ಸೆಲ್ಲರ್ಸ್ ಯಾವಾಗ್ಲೂ ಮೇಲೆ ಎಂಟ್ರಿ ಆಗುದು, ಇಲ್ಲಿ ಮೇಲೆ ಎಂಟ್ರಿ ಆಗ್ತಾರೆ. ಪ್ರೈಸ್ ಸೆಕ್ಷನ್ ಅನ್ನು ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ. ಇಲ್ಲಿಂದ ಬೈಯರ್ಸ್ ಫೈಟ್ ಮಾಡಿ ಇಲ್ಲಿ ತನಕ ತಗೊಂಡು ಬಂದಿದ್ದಾರೆ. ಆದ್ರೆ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಅವರೊಂದಿಗೆ ಫೈಟ್ ಮಾಡಿ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಬೈಯರ್ಸ್ ಒಟ್ಟಿಗೆ ಫೈಟ್ ಮಾಡಿ ಇಲ್ಲಿ ತನಕ ತಗೊಂಡು ಬರ್ತಾರೆ. ಸಾರಿ, ಸೆಲ್ಲರ್ಸ್ ಬೈಯರ್ಸ್ ಒಂದಿಗೆ ಫೈಟ್ ಮಾಡಿ ಮಾರ್ಕೆಟ್ ಅನ್ನು ಇಲ್ಲಿ ತನಕ ತಗೊಂಡು ಬಂದಿರ್ತಾರೆ. ಆದ್ರೆ ಇಲ್ಲಿ ಕೆಳಗೆ ಹೋಗಕ್ಕೆ ಯಾರು ಬಿಡಲ್ಲ, ಬೈಯರ್ಸ್ ಬಿಡಲ್ಲ. ಬೈಯರ್ಸ್ ಏನ್ ಮಾಡ್ತಾರೆ, ತಡೆದು ಸ್ಟ್ರಾಂಗ್ ಫೈಟ್ ಮಾಡಿ ಅವರನ್ನು ಪ್ರೈಸ್ ಸೆಕ್ಷನ್ ಮೇಲೆ ತನಕ ತಗೊಂಡು ಬರ್ತಾರೆ. ಇಲ್ಲಿ ಯಾರು ಆಕ್ಟಿವ್ ಆಗಿದ್ದಾರೆ, ಇಲ್ಲಿ ಬೈಯರ್ಸ್ ಆಕ್ಟಿವ್ ಆಗಿದ್ದಾರೆ. ಇಲ್ಲಿ ಪ್ರೈಸ್ ಆಕ್ಷನ್ ಯಾರು ವಿನ್ ಆಗಿದ್ದಾರೆ, ಇಲ್ಲಿ ಬೈಯರ್ಸ್ ವಿನ್ ಆಗಿದ್ದಾರೆ. ಇಲ್ಲಿ ಸೆಲ್ಲರ್ಸ್ ವಿನ್ ಆಗಿದ್ದಾರೆ. ಇಲ್ಲಿ ಬೈಯರ್ಸ್ ಇಲ್ಲಿ ತನಕ ತಗೊಂಡು ಬಂದಿದ್ರು, ಅದನ್ನು ಫೈಟ್ ಮಾಡಿ ಸೆಲ್ಲರ್ಸ್ ಇಲ್ಲಿ ತನಕ ಕೆಳಗೆ ತಗೊಂಡು ಬರ್ತಾರೆ ಪ್ರೈಸ್ ಸೆಕ್ಷನ್ ಅನ್ನು. ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಆಗಿದ್ರು, ಸೆಲ್ಲರ್ಸ್ ಇಲ್ಲಿ ತನಕ ತಗೊಂಡು ಬಂದಿದ್ರು, ಅದನ್ನು ಫೈಟ್ ಮಾಡಿ ಬೈಯರ್ಸ್ ಏನ್ ಮಾಡ್ತಾರೆ, ಅದನ್ನ ಮೇಲೆ ತಗೊಂಡು ಹೋಗ್ತಾರೆ ಮಾರ್ಕೆಟ್ ಅನ್ನು, ಪ್ರೈಸ್ ಆಕ್ಷನ್ ಅನ್ನು. ಹಾಗೆ ಇಲ್ಲಿ ಬೈಯರ್ಸ್ ಆಕ್ಟಿವ್ ಆಗಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ಆಕ್ಟಿವ್ ಆಗಿದ್ದಾರೆ. ಇದು ಎರಡು ಕ್ಯಾಂಡಲ್ಗೆ ಪಿನ್ ಬಾರ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಇದು ಎರಡು ಕ್ಯಾಂಡಲ್ಗೆ ಮಾರಿಬೂಸ್ ಕ್ಯಾಂಡಲ್ ಅಂತ ಹೇಳ್ತಾರೆ. ಇದು ನಿಮ್ಗೆ ಎಷ್ಟು ನೆನಪಬೇಕಂತ ಇಲ್ಲ, ಜಸ್ಟ್ ಕ್ಯಾಂಡಲ್ಸ್ ಗೊತ್ತಿಟ್ರೆ ಆಯ್ತು. ಆದ್ಮೇಲೆ ನೆಕ್ಸ್ಟ್ ಕೆಲವೆಲ್ಲ ಕ್ಯಾಂಡಲ್ಸ್ ಇದೆ ಆಯ್ತಾ. ಕ್ಯಾಂಡಲ್ಸ್ ಅಲ್ಲಿ ತುಂಬಾ ಕ್ಯಾಂಡಲ್ಸ್ ಇದೆ, ಇಂಡಿಸಿಷನ್ ಕ್ಯಾಂಡಲ್ ಅದೆಲ್ಲ ಇದೆ. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಿಗೆ ಮಾಡ್ತೇನೆ. ಇವತ್ತಿಗೆ ಇಷ್ಟು ಸಾಕು. ಥ್ಯಾಂಕ್ ಯು.